ಜೆನ್ಜಿ ಹೋರಾಟದ ಕ್ರೆಡಿಟ್ಗೆ ಮುಂದಾದ ಆಪ್ಗೆ ಶಾಕ್ ಆಗಿದೆ. ಕ್ರೆಡಿಟ್ ತೆಗೆದುಕೊಳ್ಳಲು ಜಂತರ್ ಮಂತರ್ಗೆ ತೆರಳಿದ್ದ ಸಿಸೋಡಿಯಾ, ಮನೀಶ್ ಸಿಸೋಡಿಯಾ ಅವರ ಬೆವರಿಳಿಸಿದ್ದಾರೆ ವಿದ್ಯಾರ್ಥಿಗಳು. ಧರ್ಮೇಂದ್ರ ರಾಜೀನಾಮೆ ಬೆನ್ನಲ್ಲೇ ಜಂತರ್ ಮಂತರ್ಗೆ ಮನೀಶ್ ಸಿಸೋಡಿಯಾ ಬಂದಿದ್ರು. ಈ ವೇಳೆ ಅವರನ್ನ ಸುತ್ತುವರೆದಿದ್ದಾರೆ ವಿದ್ಯಾರ್ಥಿಗಳು. ಹಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅವರಿಗೆ. ಪಂಜಾಬ್ನಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಈ ಬಗ್ಗೆ ಉತ್ತರ ಕೊಡಿ. ವಿದ್ಯಾರ್ಥಿಗಳ ಪ್ರಶ್ನೆಗೆ ತಬ್ಬಿಬ್ಬಾಗಿಬಿಟ್ಟಿದ್ದಾರೆ ಆಪ್ ನಾಯಕ ಮನೀಶ್ ಸಿಸೋಡಿಯಾ. ಪಂಜಾಬ್ನಲ್ಲೂ ಇದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಅದಕ್ಕೆ ನಿಮ್ಮ ಉತ್ತರ ಏನು? ನಿಮ್ದೇ ಗೌರ್ಮೆಂಟ್ ಇದೆಯಲ್ಲ, ಅಲ್ಲಿ ಏನು ಉತ್ತರ ಕೊಡ್ತೀರಿ ಹಾಗಾದ್ರೆ ಅಂತ ಹೇಳಿ. ಈಗ ನೋಡಿ, ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ. ಇಲ್ಲಿ ಅಸಲಿಗೆ ನಿರಂತರವಾಗಿ ಹೋರಾಟ ಮಾಡಿರೋದು ಯುವ ಪೀಳಿಗೆ ಅಥವಾ ಸಿಜೆಪಿ ಸಂಘಟನೆಯವರು. ಇದೆಲ್ಲದರ ನಡುವೆ ಹಲವು ರಾಜಕಾರಣಿಗಳು ಬಂದರು, ಎಲ್ಲರನ್ನೂ ವೆಲ್ಕಮ್ ಮಾಡಿಕೊಂಡ್ರು ಹೋರಾಟದ ಸಂದರ್ಭದಲ್ಲಿ. ಬಟ್ ಅಸಲಿ ಹೋರಾಟ ಮಾಡಿರೋದು ಸಿಜೆಪಿ ಅವರು. ನೋಡಿ, ಇಲ್ಲ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಎಲ್ಲ ಘೋಷಣೆ ಆಯಿತು. ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಅದಾದ ನಂತರ ಇನ್ನುಳಿದಂತೆ 2 ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಓಕೆ ಅನ್ನುತ್ತೆ. ಅಲ್ಲಿಗೆ ಜೆನ್ಜಿ ಹೋರಾಟ ಯಶಸ್ವಿ ಆಗುತ್ತೆ. ಅದಾದ ನಂತರ ಮನೀಶ್ ಸಿಸೋಡಿಯಾ ಜಂತರ್ ಮಂತರ್ಗೆ ಬರ್ತಾರೆ. ಆಗ ಅಲ್ಲಿದ್ದಂಥ ಬುದ್ಧಿವಂತ ವಿದ್ಯಾರ್ಥಿಗಳು ಮನೀಶ್ ಸಿಸೋಡಿಯಾ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಪಂಜಾಬ್ನಲ್ಲೂ ಕೂಡ ಇದೇ ಆಗಿದೆಯಲ್ಲ ಸರ್, ನೀವೇನು ಮಾಡಿದ್ರಿ, ನೀವೇನು ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಆಗ ಮನೀಶ್ ಸಿಸೋಡಿಯಾ ಅಕ್ಷರಶಃ ತಬ್ಬಿಬ್ಬಾಗೋಗ್ಬಿಡ್ತಾರೆ. पंजाब में फार्मेसी का पेपर लीक हुआ। फार्मेसी का पेपर लीक हुआ और फार्मेसी का पेपर लीक हुआ। पंजाब में फार्मेसी का पेपर लीक हुआ। फार्मेसी का पेपर लीक हुआ और फार्मेसी का पेपर लीक हुआ। पंजाब में फार्मेसी का पेपर लीक हुआ। फार्मेसी का पेपर लीक हुआ और फार्मेसी का पेपर लीक हुआ। पंजाब में फार्मेसी का पेपर लीक हुआ। फार्मेसी का पेपर लीक हुआ और फार्मेसी का पेपर लीक हुआ। पंजाब में